ತಾಯಿ ಪ್ರೀತಿಯನ್ನು ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ತಾಯಿ, ಅವ್ವ ಅಂದರೆ ಮಕ್ಕಳ ಪಾಲಿಗೆ ಅವರೇ ನಿಜವಾದ ದೇವರು. 9 ತಿಂಗಳು ಹೊತ್ತು ಹೆತ್ತು ಮಕ್ಕಳನ್ನು ಜೋಪಾನ ಮಾಡುವ ತಾಯಿ ತನಗೇನೇ ಕಷ್ಟವಾದರೂ ಪರವಾಗಿಲ್ಲ, ಮಕ್ಕಳು ಚೆನ್ನಾಗಿರಲಿ ಅಂತಲೇ ಬಯಸುತ್ತಾಳೆ. ಮಕ್ಕಳಿಗೆ ಕಿಂಚಿತ್ತೂ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತಾಳೆ. ಅದರಲ್ಲೂ ಹಸುಗೂಸು ಇದ್ದಾಗಲಂತೂ ತಾಯಿ ತನ್ನ ಮಗುವಿನ ಲಾಲನೆ ಪಾಲನೆ ಮಾಡುವ ರೀತಿ ಅತ್ಯದ್ಭುತ. ಹಾಗಂತ ತಾಯಿ ಪ್ರೀತಿ ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತವಾಗಿಲ್ಲ. ತಾಯಿ ಪ್ರೀತಿ ಪ್ರಾಣಿಗಳಲ್ಲೂ ಇದೆ. ಅದಕ್ಕೊಂದು ತಾಜಾ ನಿದರ್ಶನ ಇಲ್ಲಿದೆ. ಹಾವೇರಿ ನಗರದ ಬಸವೇಶ್ವರ ನಗರದಲ್ಲಿ ನಿತ್ಯವೂ ಕೆಂಪು ಮಂಗಗಳ ತಂಡವೊಂದು ಓಡಾಡುತ್ತದೆ. ಅದರಲ್ಲೊಂದು ಹೆಣ್ಣು ಮಂಗನಿಗೆ ಹೆರಿಗೆಯಾಗಿದ್ದು ಕಂಕುಳಲ್ಲಿ ಹಸುಗೂಸಿದೆ. ಆದರೆ ಯಾವುದೋ ಅಪಘಾತದಲ್ಲಿ ತಾಯಿ ಮಂಗ ಒಂದು ಕಾಲು ಮತ್ತು ಒಂದು ಕೈ ಕಳೆದುಕೊಂಡಿದೆ. ಈ ತಾಯಿ ಮಂಗ ತನ್ನ ಹಸುಗೂಸನ್ನು ಜೋಪಾನ ಮಾಡುವ ರೀತಿ ನಿಜವಾದ ತಾಯಿ ಪ್ರೀತಿ ಅಂದರೆ ಏನು, ತಾಯಿ ಮತ್ತು ಮಗುವಿನ ಸಂಬಂಧ ಎಂತಹುದು ಎಂಬುದನ್ನು ತೋರಿಸಿಕೊಡುತ್ತದೆ. ಮರಗಳಿಂದ ಮರಗಳಿಗೆ, ಗೋಡೆಗಳಿಂದ ಗೋಡೆಗೆ ಜಿಗಿಯುವಾಗ, ರಸ್ತೆ ದಾಟುವಾಗ, ಹೀಗೆ ಎಲ್ಲಿಯೇ ಹೋದರೂ ಹಸುಗೂಸು ಕಂಕುಳಲ್ಲಿಯೇ ಇರುತ್ತದೆ. ತನಗೇನೇ ತೊಂದರೆ ಆದರೂ ಪರವಾಗಿಲ್ಲ, ತನ್ನ ಮಗುವಿಗೆ ಯಾವುದೇ ತೊಂದರೆ ಆಗದಂತೆ ಮಗುವನ್ನು ಎದೆಗವುಚಿಕೊಂಡು ಓಡಾಡುತ್ತದೆ. ಹಸಿವಾದಾಗ ಹಸಿಗೂಸನ್ನು ಎತ್ತಿಕೊಂಡು ಆಹಾರ ಅರಸಿಕೊಂಡು ಓಡಾಡುತ್ತದೆ. ಮನೆ ಅಂಗಡಿ ಬಳಿ ಬರುತ್ತಿದ್ದಂತೆ ಕೆಲವರು ಗದರಿಸಿ ಓಡಿಸಿದರೆ ಮತ್ತೆ ಕೆಲವರು ತಿನ್ನಲು ಏನನ್ನಾದರೂ ಕೊಡುತ್ತಾರೆ. ಹಸುಗೂಸನ್ನು ಎದೆಗವುಚಿಕೊಂಡೇ ಈ ತಾಯಿ ಹಸಿವು ನೀಗಿಸಿಕೊಳ್ಳುತ್ತಿದ್ದಾಳೆ. ಒಂದು ಕೈ ಒಂದು ಕಾಲು ಇಲ್ಲದಿದ್ದರೂ ಹಸುಗೂಸಿಗೆ ಕಿಂಚಿತ್ತೂ ನೋವಾಗದಂತೆ, ಮಗು ತನ್ನಿಂದ ಜಾರಿ ಬೀಳದಂತೆ ಜೋಪಾನ ಮಾಡುವ ರೀತಿ ತಾಯಿ ಪ್ರೀತಿ ಅಂದರೆ ಏನು ಎಂಬುದನ್ನು ತೋರಿಸಿಕೊಡುತ್ತದೆ. ಇಂತಹ ದೃಶ್ಯಗಳನ್ನು ನಮ್ಮ ಸಮಗ್ರ ಕರ್ನಾಟಕ ಪ್ರತಿನಿಧಿ ಹನುಮಂತಪ್ಪ ಕಲ್ಲೆದೇವರವರು ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಡೈಲಿ ಫ್ರೆಶ್ ಶುದ್ಧ ಹಾಗೂ ತಾಜಾ ತರಕಾರಿ ಮತ್ತು ಹಣ್ಣುಗಳಿಗಾಗಿ ಹಿಂದೆ ಭೇಟಿ ಕೊಡಿ. ಇದೇ ನಿಮ್ಮ ಹಾವೇರಿ ನಗರದಲ್ಲಿ. ಸ್ಥಳ ಮುನ್ಸಿಪಾಲಿಟಿ ಕಾಂಪ್ಲೆಕ್ಸ್, ಜೆಪಿ ಸರ್ಕಲ್ ಹತ್ತಿರ, ಎಂಜಿ ರೋಡ್, ಹಾವೇರಿ. ಡೈಲಿ ಫ್ರೆಶ್ ಶುದ್ಧ ಹಾಗೂ ತಾಜಾ ತರಕಾರಿ ಮತ್ತು ಹಣ್ಣುಗಳಿಗಾಗಿ ಹಿಂದೆ ಭೇಟಿ ಕೊಡಿ. ಇದೇ ನಿಮ್ಮ ಹಾವೇರಿ ನಗರದಲ್ಲಿ. ಸ್ಥಳ ಮುನ್ಸಿಪಾಲಿಟಿ ಕಾಂಪ್ಲೆಕ್ಸ್, ಜೆಪಿ ಸರ್ಕಲ್ ಹತ್ತಿರ, ಎಂಜಿ ರೋಡ್, ಹಾವೇರಿ.
ಡೈಲಿ ಫ್ರೆಶ್ ಶುದ್ಧ ಹಾಗೂ ತಾಜಾ ತರಕಾರಿ ಮತ್ತು ಹಣ್ಣುಗಳಿಗಾಗಿ ಹಿಂದೆ ಭೇಟಿ ಕೊಡಿ. ಇದೇ ನಿಮ್ಮ ಹಾವೇರಿ ನಗರದಲ್ಲಿ. ಸ್ಥಳ ಮುನ್ಸಿಪಾಲಿಟಿ ಕಾಂಪ್ಲೆಕ್ಸ್, ಜೆಪಿ ಸರ್ಕಲ್ ಹತ್ತಿರ, ಎಂಜಿ ರೋಡ್, ಹಾವೇರಿ.